ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಯಾವ ಚಟ್ನಿ ಅಂದರೆ ಇದು ಟೊಮೊಟೊ ಚಟ್ನಿ. ಈ ಥರ ಟೊಮೊಟೊನ ಒಂದು 6-7 ಟೊಮೊಟೊ ಚಿಕ್ಕ ಹೆಚ್ಚಿಟ್ಟಿದ್ದೀನಿ. ನೋಡಿ, ಈಗ ತವ ಇಟ್ಟಿದ್ದೀನಿ. ತವದ್ಮೇಲೆ ಫ್ರೈ ಮಾಡೋಣ ಬರ್ರಿ. ಇದು ಫಸ್ಟ್ ಫ್ರೈ ಮಾಡ್ಕೋಬೇಕಲ್ಲ ಟೊಮೊಟೊ ಚಟ್ನಿಗಿದು. ಒಂದೇ ಒಂದು ಚಿಕ್ಕದು ಈರುಳ್ಳಿ ಮತ್ತು ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಹಾಕಬೇಕು ಅಂದರೆ ಹಾಕಿದ್ರಿ ಚೆನ್ನಾಗಿರುತ್ತೆ. ಈ ಥರ ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಒಣಮೆಣ್ಸಿನ್ಕಾಯಿ. ಅದ್ರ ಜೊತೆ ಟೊಮೊಟೊ ಈ ಥರ ಹೆಚ್ಚಿಟ್ಟಿಗೆಲ್ಲ ಉದ್ದುದ್ದಕ್ಕೆ ಹೆಚ್ಚಿರ್ತೀನಿ ನಾನು. ಟೊಮೊಟೊ ಹಾಕಿದ್ದೀನಿ. ತುಂಬ ಚೆನ್ನಾಗಿರ್ತಿದ್ವು ದೋಸೆ, ಚಪಾತಿ, ಅನ್ನಕ್ಕೆಲ್ಲ ಚೆನ್ನಾಗಿ ನಿಮಗೆ ಯಾವುದು ಬೇಕಾಗುತ್ತೆ ಮಾಡ್ಕೊಳ್ತಿದ್ವಿ. ನಾನು ದೋಸೆ ಜೊತೆ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಹುಳಿಯಾಗಿ ಚೆನ್ನಾಗಿ ಟೇಸ್ಟ್ ಬರ್ತಿದೆ. ಇವೆಲ್ಲ ಒಂದು 2 ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನೋಡಿ, ಈಗ ಎಣ್ಣೆ ಹಾಕೋಣ. ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದರ ಎಣ್ಣೆ ಹಾಕ್ಬಿಟ್ಟು ಒಂದು 2 ನಿಮಿಷ, ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಟೊಮೊಟೊ ಚಟ್ನಿ ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಹುಳಿಯಾಗಿ. ರೈಸ್ ಜೊತೆ, ಚಪಾತಿ ಮತ್ತು ದೋಸೆ, ಪರೋಟ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಇಡ್ಲಿಗೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿವತ್ತು ದೋಸೆ ಜೊತೆ ಮಾಡ್ತಾಯಿದ್ದೀನಿ. ಇದು ಹಸಿರು ಮೆಣಸಿನ್ಕಾಯಿ ಮತ್ತು ಎಣ್ಣೆ ಮತ್ತು ಒಂದು ಈರುಳ್ಳಿ ಮತ್ತು ಒಂದು 5-6 ಟೊಮೊಟೊ ಈ ಥರ ಹೆಚ್ಚಿಟ್ಟಿದ್ದೀನಿ. ಹಣ್ಣಾಗಿರೋ ತಗೊಳ್ಳಿ ಟೊಮೊಟೊ. ಅದು ಇಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು. ಇವೆಲ್ಲ ಫ್ರೈ ಮಾಡಬೇಕು ಒಂದು 5 ನಿಮಿಷ ಫ್ರೈ ಮಾಡಿದರೆ, ಆವಾಗ ಫ್ರೈ ಮಾಡಿದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ರೆ ರೆಡಿ ಆಗುತ್ತೆ ಚಟ್ನಿ. ಮಕ್ಕಳು ಲಂಚ್ ಬಾಕ್ಸಿಗೆ, ದೋಸೆ ಜೊತೆಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದ್ರದ್ದು ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕಳಿಸಿದ್ರೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಹುಳಿ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಹುಣಸೆಹಣ್ಣು ಹಾಕಿರೋದ್ರಿಂದ ಒಂದಿನ ಯೂಸ್ ಆಗುತ್ತೆ ಇದು ನಮಗೆ ಚಟ್ನಿ. ಅದು ಈ ಥರ ಆಗಿದೆ. ಒಂದೇ ಥರ ತಿಂದು ಬೇಜಾರಾಯಿತು ಅಂದಾಗ ಈ ಥರ ಮಾಡ್ಕೊಳ್ತೀನಿ ಟೊಮೊಟೊ ಚಟ್ನಿ. ಸಕ್ಕತ್ತಾಗಿರುತ್ತೆ, ಒಳ್ಳೆ ಚೆನ್ನಾಗೂ ಇರ್ತಿದ್ದು ದೋಸೆ ಜೊತೆ. ನೋಡಿ, ಇದೊಂದು 5 ನಿಮಿಷ ಫ್ರೈ ಆಗಲಿ. ನೋಡಿ, ಇದಕ್ಕೆ ಇದು ಒಂದು 5 ನಿಮಿಷ ಫ್ರೈ ಆಗಿದೆ. ನಾವು ಇದಕ್ಕೆ ಎಲ್ಲ ಹಾಕ್ಬಿಟ್ಟು ರುಬ್ಬೋದು. ನೋಡಿ, ಒಂದು ಸ್ಪೂನಷ್ಟು ಉಪ್ಪು, ಮತ್ತಿಷ್ಟು ಕೊತ್ತಂಬರಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಹಾಕೇಳಿ ಮತ್ತು ಜೀರಿಗೆ ಹಾಕೇಳಿ. ಬೇಕು ಅಂದರೆ, ನಂಗೆ ಬೇಡ ಅಂತೇಳಿ ನಾನು ಹಾಕ್ತಾಯಿಲ್ಲ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದಕ್ಕೇನು ಮತ್ತೆ ಒಗ್ಗರಣೆಗೆ ಹಾಕೋದೇನು ಬೇಕಿಲ್ಲ. ಇದು ಎಣ್ಣೆಲ್ಲೇ ಫ್ರೈ ಮಾಡಿದ್ವಲ್ಲ, ಅದರಿಂದ ಮತ್ತೇನು ಒಗ್ಗರಣೆ ಇದಕ್ಕೆ ಬೇಕಾಗಿಲ್ಲ. ನೀವು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ, ಕರಿಬೇವು ಮತ್ತು ಜೀರಿಗೆ ಹಾಕಿದರೆ ಒಗ್ಗರಣೆ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಸಖತ್ತಾಗಿರ್ತಿದ್ದು ದೋಸೆ ಜೊತೆ, ಇಡ್ಲಿ ಜೊತೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಫ್ರೈ ಆಗಿದೆ. ಮಿಕ್ಸಿಗೆ ರುಬ್ಬೋಣ. ನೋಡಿ ಫ್ರೆಂಡ್ಸ್, ಈಗ ಟೊಮೊಟೊ ಚಟ್ನಿ ನಾವು ರುಬ್ಬಿವಿ. ಈ ಥರ ಆಗಿದೆ, ಈ ಥರ ಕಲರ್ ಬಂದಿದೆ. ನೋಡಿ, ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ನಾನು. 2-3 ಸಲ ಅಲ್ಲಿ ದೋಸೆದು ಹಾಕಿದ್ದೀನಿ, ನಾನು ತೋರಿಸಿದ್ದೀನಿ, ಅದಕ್ಕೆ ಆಗ್ತಾಯಿಲ್ಲ. ನೋಡಿ, ಇಷ್ಟೇ. ತುಂಬ ಚೆನ್ನಾಗಿರ್ತಿದ್ದು ರೈಸ್ ಜೊತೆ ಅಂತೂ, ವೈಟ್ ರೈಸ್ ಜೊತೆ ಸಖತ್ತಾಗಿರ್ತಿದ್ದು ಚಟ್ನಿ. ನೋಡಿ, ಇಷ್ಟೇ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.